ಬೇಲ್ಗಾಗಿ ಕಾತ್ರದಿಂದ ಕಾಯುತ್ತಿದ್ದ ದರ್ಶನ್ಗೆ ಭಾರಿ ನಿರಾಸೆಯಾಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ದು ಆರೋಪಿಯ ಬಿಪಿ ವಿಚಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? ಬಿಪಿ ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ ಬಿಪಿ ಕಡಿಮೆಯಾಗಿಲ್ಲ ಎಂದು ಹೇಳಿದ ಸಿವಿ ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಬಿಪಿ ಕಾರಣ ಮಾತ್ರೆ ಗುದ್ದು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ ಬಿಪಿ ಕಡಿಮೆಯಾಗಿಲ್ಲ. ಬಿಪಿ ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ ಬಿಪಿ ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ ಹೊರಬಂದು 5 ವಾರವಾದರೂ ದರ್ಶನ್ಗೆ ಬಿಪಿ ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಲ್ಗಾಗಿ ಕಾತ್ರದಿಂದ ಕಾಯುತ್ತಿದ್ದ ದರ್ಶನ್ಗೆ ಭಾರಿ ನಿರಾಸೆಯಾಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ದು ಆರೋಪಿಯ ಬಿಪಿ ವಿಚಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೇಲ್ಗಾಗಿ ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? ಬಿಪಿ ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ ಬಿಪಿ ಕಡಿಮೆಯಾಗಿಲ್ಲ ಎಂದು ಹೇಳಿದ ಸಿವಿ ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಬಿಪಿ ಕಾರಣ ಮಾತ್ರೆ ಗುದ್ದು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ ಬಿಪಿ ಕಡಿಮೆಯಾಗಿಲ್ಲ. ಬಿಪಿ ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ ಬಿಪಿ ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ ಹೊರಬಂದು 5 ವಾರವಾದರೂ ದರ್ಶನ್ಗೆ ಬಿಪಿ ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಲ್ಗಾಗಿ ಕಾತ್ರದಿಂದ ಕಾಯುತ್ತಿದ್ದ ದರ್ಶನ್ಗೆ ಭಾರಿ ನಿರಾಸೆಯಾಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ದು ಆರೋಪಿಯ ಬಿಪಿ ವಿಚಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ.
ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? ಬಿಪಿ ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ ಬಿಪಿ ಕಡಿಮೆಯಾಗಿಲ್ಲ ಎಂದು ಹೇಳಿದ ಸಿವಿ ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಬಿಪಿ ಕಾರಣ ಮಾತ್ರೆ ಗುತ್ತು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ ಬಿಪಿ ಕಡಿಮೆಯಾಗಿಲ್ಲ. ಬಿಪಿ ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ ಬಿಪಿ ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ ಹೊರಬಂದು 5 ವಾರವಾದರೂ ದರ್ಶನ್ಗೆ ಬಿಪಿ ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಲ್ಗಾಗಿ ಕಾತ್ರದಿಂದ ಕಾಯುತ್ತಿದ್ದ ದರ್ಶನ್ಗೆ ಭಾರಿ ನಿರಾಸೆಯಾಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ದು ಆರೋಪಿಯ ಬಿಪಿ ವಿಚಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೇಲ್ಗಾಗಿ ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? ಬಿಪಿ ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ ಬಿಪಿ ಕಡಿಮೆಯಾಗಿಲ್ಲ ಎಂದು ಹೇಳಿದ ಸಿವಿ ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಬಿಪಿ ಕಾರಣ ಮಾತ್ರೆ ಗುತ್ತು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ ಬಿಪಿ ಕಡಿಮೆಯಾಗಿಲ್ಲ. ಬಿಪಿ ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ ಬಿಪಿ ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ ಹೊರಬಂದು 5 ವಾರವಾದರೂ ದರ್ಶನ್ಗೆ ಬಿಪಿ ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.